ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನನ್ನ ಹಿಂದಿನ ಕೆಲವು ವಿಡಿಯೋಸ್ಗಳಲ್ಲಿ ಕೆಲವು ದೇವಸ್ಥಾನಗಳ ಬಗೆಗಿನ ಮಾಹಿತಿಗಳನ್ನು ನೀಡಿದ್ದೇನೆ. ಈ ವಿಡಿಯೋದಲ್ಲಿ ಕೂಡ ನಾನು ಒಂದು ವಿಶೇಷ ಹಾಗೂ ವಿಚಿತ್ರಮಯವಾದ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ನೀಡುವವಳಿದ್ದೇನೆ. ನಾನು ಇದನ್ನು ಯಾಕೆ ವಿಶೇಷ ಮತ್ತು ವಿಚಿತ್ರ ಎಂದು ಹೇಳುತ್ತಿದ್ದೇನೆಂದರೆ, ಈ ದೇವಸ್ಥಾನ ನಾಯಿಗಳ ದೇವಸ್ಥಾನ. ಈ ದೇವಸ್ಥಾನದ ಹೆಸರೇ ನಾಯಿ ದೇವಸ್ಥಾನ ಎಂದು. ಈ ವಿಡಿಯೋದಲ್ಲಿ ನಾನು ಈ ದೇವಸ್ಥಾನವನ್ನು ನಾಯಿ ದೇವಸ್ಥಾನ ಎಂದು ಯಾಕೆ ಕರೆಯುತ್ತಾರೆ ಮತ್ತು ಇದನ್ನು ನಿರ್ಮಿಸಿದವರು ಯಾರು ಮತ್ತು ಇದರ ಹಿಂದಿರುವ ಜಾನಪದ ಕಥೆ ಏನು ಎಂಬ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡುತ್ತೇನೆ. ಅಂದಹಾಗೆ, ನಾಯಿ ಮತ್ತು ಮಾನವನ ನಡುವಿನ ಒಡನಾಟ, ಸಂಬಂಧ, ಸಹವಾಸ ಇಂದು ನಿನ್ನೆಯದಲ್ಲ. ಇದಕ್ಕೆ ಶತಶತಮಾನಗಳ ಇತಿಹಾಸವಿದೆ. ಮಹಾಭಾರತದಲ್ಲಿ ಧರ್ಮರಾಯನನ್ನು ಸ್ವರ್ಗಕ್ಕೆ ಸೇರಿಸಿದ್ದು ನಾಯಿಯೇ ಎಂಬುದನ್ನು ನಾವು ಕೇಳಿದ್ದೇವೆ. ಫ್ರೆಂಡ್ಸ್, ನಾನೀಗ ಇಲ್ಲಿ ನಾಯಿ ಮತ್ತು ಮನುಷ್ಯನ ಸಂಬಂಧದ ಬಗ್ಗೆ ಮಾತನಾಡಲು ಈ ವಿಡಿಯೋವನ್ನು ಮಾಡ್ತಾ ಇಲ್ಲ. ನಾವು ನಾಯಿಗಳಿಗೆ ಸಂಬಂಧಪಟ್ಟಂತಹ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ನೀಡಲು ಮಾತ್ರ ಈ ವಿಡಿಯೋ ಮಾಡ್ತಾ ಇರೋದು. ಹಾಗಾಗಿ ಬನ್ನಿ ಫ್ರೆಂಡ್ಸ್, ಈ ದೇವಾಲಯದ ಬಗ್ಗೆ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಈ ದೇವಾಲಯ ಎಲ್ಲಿದೆ ಎಂದು ತಿಳಿದುಕೊಳ್ಳೋಣ. ಈ ದೇವಾಲಯ ಎಲ್ಲಿದೆ ಎಂದರೆ ನಮ್ಮದೇ ಕರ್ನಾಟಕ ರಾಜ್ಯದ ಚನ್ನಪಟ್ಟಣದ ವಲಗೆರೆಹಳ್ಳಿ ಎಂಬ ಸ್ಥಳದಲ್ಲಿದೆ. ಇದು ಬೆಂಗಳೂರಿನಿಂದ ಸುಮಾರು 60 ಕಿಲೋಮೀಟರ್ನಷ್ಟು ದೂರದಲ್ಲಿದೆ. ಈಗ ಈ ದೇವಾಲಯದ ಐತಿಹಾಸಿಕ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಈ ದೇವಾಲಯದ ಹಿಂದೆ ಒಂದು ಜಾನಪದ ಕಥೆ ಇದೆ. ಅದು ಏನೆಂದರೆ, ಈ ಪಟ್ಟಣದ ಜನರು ಕೆಂಪಮ್ಮ ದೇವಿಯನ್ನು ತಲೆಮಾರುಗಳಿಂದ ಸ್ಥಳೀಯ ಗ್ರಾಮ ದೇವತೆಯಾಗಿ ಪೂಜಿಸುತ್ತಿದ್ದರು. ಈ ಊರಿನ ಒಬ್ಬರು ಯಶಸ್ವಿ ಉದ್ಯಮಿಯಾದಂತಹ ರಮೇಶ್ ಎಂಬವರು ಕೆಂಪಮ್ಮ ದೇವಿಗಾಗಿ ದೇವಾಲಯವನ್ನು ನಿರ್ಮಿಸುವುದಕ್ಕಾಗಿ ಹಣವನ್ನು ದೇಣಿಗೆ ನೀಡುತ್ತಾರೆ. ದೇವಾಲಯದ ಆವರಣದ ನಿರ್ಮಾಣ ಕೆಲಸ ಪ್ರಾರಂಭವಾಗುತ್ತಿದ್ದಂತೆ ಎಲ್ಲಿಂದಲೋ 2 ಬೀದಿ ನಾಯಿಗಳು ಈ ದೇವಸ್ಥಾನದ ಆವರಣದಲ್ಲಿ ಆಕಸ್ಮಿಕವಾಗಿ ಕಾಣಿಸಿಕೊಳ್ಳುತ್ತವೆ. ಒಂದು ಬಿಳಿ ಬಣ್ಣದ ನಾಯಿ ಮತ್ತು ಇನ್ನೊಂದು ಕಂದು ಬಣ್ಣದ್ದು. ಅಲ್ಲಿ ದೇವಾಲಯದ ಕಾರ್ಯ ಮಾಡುತ್ತಿದ್ದಂತಹ ಕಾರ್ಮಿಕರು ಕೂಡ ಈ ನಾಯಿಗಳಿಗೆ ಒಗ್ಗಿಕೊಂಡಿದ್ದರು. ಆದರೆ ದೇವಾಲಯದ ನಿರ್ಮಾಣದ ಕೆಲಸ ಮುಗಿಯುತ್ತಾ ಬರಬೇಕಿದ್ದರೆ ಈ 2 ನಾಯಿಗಳು ಅದೃಶ್ಯವಾಗುತ್ತವೆ. ಯಾವುದೇ ಕುರುಹುಗಳಿಲ್ಲದೆ ನಿಗೂಢವಾಗಿ ಕಣ್ಮರೆಯಾಗಿ ಹೋಗುತ್ತದೆ. ಜಾನಪದ ಕಥೆಯ ಪ್ರಕಾರ ಕೆಂಪಮ್ಮ ದೇವಿಯು ಗ್ರಾಮಸ್ಥರ ಕನಸಿನಲ್ಲಿ ಬಂದು ಕಣ್ಮರೆಯಾಗಿ ಹೋದಂತಹ ಆ 2 ನಾಯಿಗಳನ್ನು ತನ್ನ ದೇವಾಲಯವನ್ನು ದುಷ್ಟಶಕ್ತಿಗಳಿಂದ ರಕ್ಷಿಸಲು ಹುಡುಕುವಂತೆ ಗ್ರಾಮಸ್ಥರಿಗೆ ಆದೇಶಿಸುತ್ತಾಳೆ. ಆದರೆ ಗ್ರಾಮಸ್ಥರು ಆ 2 ನಾಯಿಗಳನ್ನು ಹುಡುಕಲು ಅಸಾಧ್ಯರಾದಾಗ ದೇವಿಯ ಆಜ್ಞೆಯ ಮೇರೆಗೆ ಅವುಗಳಿಗಾಗಿ ಒಂದು ಸಣ್ಣ ದೇವಾಲಯವನ್ನು ಕೆಂಪಮ್ಮ ದೇವಿ ದೇವಾಲಯದ ಪಕ್ಕದಲ್ಲಿಯೇ ನಿರ್ಮಿಸಬೇಕೆಂದು ನಿರ್ಧರಿಸುತ್ತಾರೆ. ಅದರಂತೆಯೇ ಈ 2 ನಾಯಿಗಳಿಗಾಗಿ ಅಮೃತಶಿಲೆಯ ಒಂದು ಬಿಳಿ ಮತ್ತು ಒಂದು ಕಂದು ಬಣ್ಣದ ಪ್ರತಿಮೆಗಳುಳ್ಳ ಒಂದು ಸಣ್ಣ ದೇವಾಲಯವನ್ನು ನಿರ್ಮಿಸಲಾಗುತ್ತದೆ. ನಾಯಿಗಳು ದೇವಿಯ ದೇವಾಲಯವನ್ನು ಮತ್ತು ತಮ್ಮ ಗ್ರಾಮವನ್ನು ದುಷ್ಟಶಕ್ತಿಗಳಿಂದ ರಕ್ಷಿಸುತ್ತವೆ ಮತ್ತು ಕಾಪಾಡುತ್ತವೆ ಎಂದು ಸ್ಥಳೀಯರ ನಂಬಿಕೆ. ಅವರು ಭಕ್ತಿಪೂರ್ವಕವಾಗಿ ಆ ಪ್ರತಿಮೆಗಳಿಗೆ ಹಣ್ಣುಗಳನ್ನು ಅರ್ಪಿಸುತ್ತಾರೆ ಮತ್ತು ವಾರಕ್ಕೆ 3 ಬಾರಿ ಪೂಜೆಯನ್ನು ಮಾಡುತ್ತಾರೆ. ಗ್ರಾಮದ ರಕ್ಷಕರಾದ ಈ ನಾಯಿಗಳನ್ನು ಗೌರವಿಸುವ ಸಲುವಾಗಿ ಪ್ರಮುಖ ಹಬ್ಬವನ್ನು ಮಾಡಲಾಗುತ್ತದೆ. ವಿಲಕ್ಷಣ ತಾಣಗಳನ್ನು ಅನ್ವೇಷಿಸಲು ಆಸಕ್ತಿ ಹೊಂದಿರುವವರಂತವರಿಗೆ ಚನ್ನಪಟ್ಟಣದ ಈ ಶ್ವಾನ ದೇವಾಲಯವು ವೀಕ್ಷಿಸಲೇಬೇಕಾದಂತಹ ಒಂದು ಸ್ಥಳವಾಗಿದೆ. ಹಲವಾರು ಜನರಿಗೆ ಈ ನಾಯಿ ದೇವಾಲಯದ ಬಗ್ಗೆ ತಿಳಿದೇ ಇಲ್ಲ. ಈ ವಿಡಿಯೋವನ್ನು ನೋಡಿದ ನಿಮಗೆಲ್ಲರಿಗೂ ಈ ಮಾಹಿತಿಯು ಇಷ್ಟವಾಗಿದೆ ಮತ್ತು ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಥ್ಯಾಂಕ್ ಯು ಸೋ ಮಚ್.